ಅಮೆರಿಕ ಏನಾದರೂ ನಮ್ಮ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ನಾವು ಭಾರತದ ದೆಹಲಿ ಮುಂಬೈ ನಗರಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಭಾರತದಲ್ಲಿನ ಪಾಕ್ ಮಾಜಿ ರಾಯಭಾರಿ ಅಬ್ದುಲ್ ಬಾಸಿತ್ ವಿಚಿತ್ರ ಹೇಳಿಕೆ ಕೊಟ್ಟಿದ್ದಾರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರಲ್ಲ ಆ ಥರ. ಚರ್ಚಾ ಕಾರ್ಯಕ್ರಮವೊಂದರಲ್ಲಿ ಕೊಟ್ಟಿರುವ ಬಾಸಿತ್ ಹೇಳಿಕೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯಾರಾದರೂ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಎಲ್ಲಿ ಬೇಕಾದರೂ ದಾಳಿ ಮಾಡೋದನ್ನು ಬಿಟ್ಟು ಬೇರೆ ದಾರಿ ಇರಲ್ಲ. ನಾವು ಹಾಗಾಗಬಾರ್ದು ಅಂತ ಬಯಸ್ತೀವಿ, ಭಾರತನೂ ಹಾಗೆ ಬಯಸೋದಿಲ್ಲ ಅಂತ ಹೇಳಿದ್ದಾರೆ. ಅಂದಾಗೆ ಇರಾನ್ ಮಾತ್ರ ಅಲ್ಲ, ಅಣ್ವಸ್ತ್ರ ಹೊಂದಿರುವ ಪಾಕಿಸ್ತಾನ, ಚೀನಾ, ಉತ್ತರ ಕೊರಿಯಾ ದೇಶಗಳು ಕೂಡ ಅಮೆರಿಕಕ್ಕೆ ಬೆದರಿಕೆ ಅಂತ ಅಮೆರಿಕದ ತುಳಸಿ ಗಬ್ಬಾರ್ಡ್ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಮಧ್ಯೆ ಬಾಸಿತ್ ಅವರು 2014ರಿಂದ 2017ರವರೆಗೆ ನವದೆಹಲಿಯಲ್ಲಿ ಪಾಕಿಸ್ತಾನದ ಉನ್ನತ ರಾಜತಾಂತ್ರಿಕರಾಗಿ ಸೇವೆ ಸಲ್ಲಿಸಿದರು. ಅವರ ಅಧಿಕಾರಾವಧಿಯಲ್ಲಿ ಭಾರತದೊಂದಿಗೆ ನೇರ ಸಂಪರ್ಕ ಸಾಧಿಸಿದ್ರಿಂದ ಅವರ ಹಿಂದಿನ ಪಾತ್ರವು ಪ್ರತಿಕ್ರಿಯೆಗೆ ಹೆಚ್ಚಿನ ಮಹತ್ವ ಇದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲ, ನನಗಿಲ್ಲಿ ಅರ್ಥವೇ ಆಗ್ತಾ ಇಲ್ಲ. ಅಮೆರಿಕ ಪಾಕಿಸ್ತಾನ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿದ್ರೆ ನಮ್ಮ ಮೇಲೆ ಯಾಕೆ ಬಾಂಬ್ ಹಾಕ್ತೀವಿ ಅಂತ. ಅಲ್ಲ, ನೀವು ಹಾಕಕ್ಕಾಗಲ್ಲ, ನಿಮ್ಮ ಹಣೆ ಬರೋದಲ್ಲಿ ಬರೋದಿಲ್ಲ, ಅದು ಬೇರೆ ವಿಚಾರ. ಯಾರು ಇವ್ರನ್ನ ಕೆಟ್ಟ ದೃಷ್ಟಿನಲ್ಲಿ ನೋಡಿದ್ರು ಭಾರತದ ಮೇಲೆ ದಾಳಿ ಮಾಡ್ತಾರಂತೆ. ನಗಬೇಕಾ ಅಳ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ. ಆಯ್ತಪ್ಪ, ಅದೇನು ದಾಳಿ ಮಾಡ್ತೀರಾ, ಏನು ಕತೆ, ಇದು ಏನು ಉತ್ತರ ಕೊಡಬೇಕು ಎಲ್ಲ ಕೊಟ್ಟಾಗಿದೆ ಆಪರೇಷನ್ ಸಿಂಧೂರದಲ್ಲಿ. ಆಯಿತಾ, ನಿಮ್ಮ ಕೈಲಿ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ನಿಮ್ಮ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಒಂದು ರಾತ್ರಿನಲ್ಲಿ ನಾವು ಹೊಡೆದು ಬಂದಾಗಲೂ ಕೂಡ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಇವೆಲ್ಲ ಏನು ಗೊತ್ತಾ, ನಂದೊಂದು ಇರಲಿ, ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ನಂದೊಂದು ಬರಲಿ, ನಂದೊಂದು ಮಾಡಲಿ, ಯಾರು ಒಪ್ಬಿಡ್ತಾರೆ ಈ ಮಾತನ್ನ? ಯಾರೋ ಇಬ್ಬರು ಕಚ್ಚಾಡ್ತಾ ಇರ್ತಾರೆ, ನಾವು ಮೂರನೇ ಅವ್ರಿಗೆ ಹೊಡಿತೀವಿ ಅಂತ ಅಂದ್ಬಿಟ್ರೆ ಅವ್ರ ಪಾತ್ರ. ಇನ್ನು ಭಾರತ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅಂತನೋ, ನಮ್ಮ ಪರಮಾಣು ಸ್ಥಾವರಗಳನ್ನು ಟಾರ್ಗೆಟ್ ಮಾಡಿದ್ರೆ ಅಂತನೋ ನಿಮ್ಮ ಹೇಳಿಕೆಗೆ ವ್ಯಾಲ್ಯೂ ಬರುತ್ತೆ. ಅಮೆರಿಕದವ್ರು ಮಾಡಿದ್ರೆ, ಇವ್ರು ಮಾಡಿದ್ರೆ, ಈಗ ಹಂಗಾದ್ರೆ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕದವ್ರು ಹೊಡಿತಾ ಇದ್ದಾರೆ ಅಂದ್ಬಿಟ್ಟು ಇರಾನ್ ಅವರು ಪಾಕಿಸ್ತಾನ ಮೇಲೆ ಹೊಡೆದು ಬಿಡ್ತಾರ? ಹೆಂಗೆ, ಏನಪ್ಪ ಮೀನಿಂಗ್ಲೆಸ್ ಹೇಳಿಕೆಗಳು ಕೊಡ್ತಾರೆ, ನನಗಂತೂ ಗೊತ್ತಾಗ್ತಿಲ್ಲ. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ನಿರೀಕ್ಷೆಯಂತೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ 3ನೇ ತಲೆಮಾರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರಿಗೆ ಹೈಕಮಾಂಡ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ನಾಳೆ ನಾಯಕರ ಸಮ್ಮುಖದಲ್ಲಿ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಬ್ದುಲ್ಲಾ ಜಬ್ಬಾರ್ ಜೊತೆ ಸಿಎಂ, ಡಿಸಿಎಂ ಸುರ್ಜೇವಾಲಾ ಸೇರಿ ಎಲ್ಲರೂ ಮಾತುಕತೆ ನಡೆಸಿ ಮನವೊಲಿಸಿದ್ದಾರೆ. ಶಾಮನೂರು ನಿಧನರಾದ ಅನುಕಂಪದಲ್ಲಿ ಸಮರ್ಥ್ಗೆ ಗೆಲ್ಲುವ ಲೆಕ್ಕಾಚಾರದಲ್ಲಿ ಟಿಕೆಟ್ ಘೋಷಿಸಿರುವ ಸಾಧ್ಯತೆ ಇದೆ. ಇನ್ನು ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಸಮರ್ಥ ಶಾಮನೂರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಸಮರ್ಥ ಬರಿಗಾಲ್ನಲ್ಲಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ. ಇನ್ನು ಸಮರ್ಥ ಶಾಮನೂರಿಗೆ ಬಂಡಾಯದ ಬಿಸಿ ಮುಟ್ಟಿದೆ. ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ಬಂಡಾಯ ಶಮನಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಮುಂದಾಗಿದ್ದಾರೆ. ಅದೇ ನಾವು ಭರವಸೆ ಐತಿ ಬರುತ್ತೆ ಅಂತ. ಇಲ್ರಿ, ಈಗ ನೋಡ್ರಿ, ನಾವು ಎಲ್ಲ ಕಡೆ ಅಡ್ಡಾಡ್ತಿದ್ದೀವಲ್ರ, ಮೇನ್ ಇರೋದು ವೋಟರ್ಸು. ಮತ ಹಾಕೋರು ಎಲ್ಲರೂ ನಮ್ಮ ಪರವಾಗಿದ್ದಾರೆ ಅಂತಲೇ ನಾನು ನಂಬ್ತೀನಿ. ನಾನು ಎಲ್ಲರದು ಆಶೀರ್ವಾದ ತಗೊಂಡೆ ಮುಂದೆ ಹೆಜ್ಜೆ ಇಟ್ಟಿರೋದು. ನಾವು ಶಾಮನೂರು ಶಿವಶಂಕರಪ್ಪನವರಿಗೆ ಭುಜ ಹಚ್ಚಿ ಈ ಭಾಗದಲ್ಲಿ ನಾವು ಗೆಲ್ಸಿದೀವಿ ಅಲ್ಪಸಂಖ್ಯಾತರು. ಆದ್ರೆ ನಿಧಾನ ಆದ ಮೇಲೆ ಮೈನಾರಿಟಿಗೆ, ಮುಸಲ್ಮಾನರಿಗೆ ಗುರುತಿಸೋದಿಲ್ಲ KPCC ಅಂದಮೇಲೆ ನಾವು ಇದ್ದು ಏನು ಸಾರ್ಥ. ಅದಕ್ಕೋಸ್ಕರ ನಾವು ಬಹಿರಂಗವಾಗಿ ನಾಳೆ ನಾಮಿನೇಷನ್ ಸಾವಿರಾರು ಜನ ಸಂಖ್ಯೆಯಲ್ಲಿ ಹೋಗಿ ನಾಮಿನೇಷನ್ ಅನ್ನು ಸಲ್ಲಿಸ್ತದೆ. ಸಂಪೂರ್ಣವಾಗಿ ವಿಶ್ವಾಸ ಐತಿ. ಒಂದು ಸ್ವಲ್ಪ ಈ ಎಲೆಕ್ಷನ್ ಬಂದ ಮತ್ತೆ ಎಲ್ಲರಿಗೂ ಆಸೆ ಇರ್ತೈತಿ. ಆ ನಿಟ್ಟಿನಾಗ ಕೇಳಿದ ತಪ್ಪೇನೈತಿ, ಎಲ್ಲರೂ ಸೇರಿ ನಾವು ಬರ್ತೀನಿ ಅಂತ ಹೇಳಿದ್ರು. ಕೇರಳಕ್ಕೆ ನಾವು ಹೋಗ್ಬೇಕು ಅಂದ್ರು. ಆಯ್ತು, ಕೇರಳದಾಗ ಕರೆದಾರ, ಅದು ನೋಡ್ಕೊಂಡು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಸಾದಿಕ್ಕು ಅವ್ರಿಗೂ ನಾನು ಫೋನ್ ಮಾಡಿದ್ದೆ, ಎತ್ತಿಲ್ಲ. ಒಂದು ಸ್ವಲ್ಪ ಸಿಟ್ಟಿನಾಗ ಇರ್ತಾರ, ನಾಳೆ ಮಾತಾಡ್ತೀನಿ. ಒಂದು ಚುನಾವಣೆ ಅಂತಂದಮೇಲೆ ಒಂದು ಕ್ಷೇತ್ರಕ್ಕೆ 5-6 ಜನ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಅದರಲ್ಲೂ ಆಡಳಿತಾರೂಢ ಪಕ್ಷ ಅಂತಂದಾಗ ಸ್ವಲ್ಪ ಡಿಮ್ಯಾಂಡು ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಬಗೆಹರಿಸ್ಬಿಟ್ಟು ಟಿಕೆಟ್ ಫೈನಲ್ ಮಾಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಈಗ DK ಶಿವಕುಮಾರ್ ಹೇಳಿದಾರ ಮಾತನ್ನು, ಸಂಪ್ರದಾಯದಂತೆ ನಾವು ಯಾರು ಮೃತಪಟ್ಟಿರ್ತಾರೋ ಅವ್ರ ಕುಟುಂಬದವ್ರಿಗೆ 2 ಕಡೆ ಟಿಕೆಟ್ ಕೊಟ್ಟಿದ್ದೀವಿ ಅಂತಂದ್ಬಿಟ್ಟು. ಸಂಪ್ರದಾಯದಂತೆ ಶಾಮನೂರು ಅವ್ರ ಮೊಮ್ಮಗನಿಗೆ ಕೊಟ್ಟಿದ್ದೀವಿ, ಮೇಟಿ ಅವರ ಮಗನಿಗೆ ಕೊಟ್ಟಿದ್ದೀವಿ ಅಂತ ಅವ್ರು ಕ್ಲೈಮ್ ಮಾಡ್ಕೋತಾ ಇದ್ದಾರೆ. ಬಟ್ ಅಷ್ಟೇ ಆಗಿದ್ದಿದ್ರೆ ನಿಮ್ಗೆ ಯಾವತ್ತೂ ಟಿಕೆಟ್ ಅನೌನ್ಸ್ ಆಗಿಬಿಡ್ತಾ ಇತ್ತು. ನೋಡಪ್ಪ, ನಮ್ಮ ಪಕ್ಷದ ನಿಲುವು ಅದು, ಯಾರು ಮೃತಪಟ್ಟಿರ್ತಾರೆ ಅವ್ರ ಕುಟುಂಬದವ್ರು ಕೊಡ್ತೀವಿ ಅಂತ. ಹಂಗಲ್ಲ, ಅಲ್ಲಿ 80,000 ವೋಟರ್ಸು ಅಲ್ಪಸಂಖ್ಯಾತರು ಇದ್ದಾರೆ ಅಂತ ಒಂದು. ಎರಡನೇದು, ಅವರೇನಾದರೂ ಕೈ ಕೊಟ್ಟುಬಿಟ್ರೆ, ಅಲ್ಪಸಂಖ್ಯಾತರು ವೋಟ್ ಹಾಕದೆ ಕೈ ಕೊಟ್ಬಿಟ್ರೆ ಗೆಲುವು ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ಇವ್ರಿಗೆ ಗೊತ್ತಿದೆ. ಎಲ್ಲ ರೀತಿಯಲ್ಲೂ 3 ರೌಂಡು ಸುರ್ಜೇವಾಲಾ ಅವ್ರು ನೆನ್ನೆ ಸಭೆ ಮಾಡಿದ್ದು, 1 ಅಲ್ಲ 2 ಅಲ್ಲ ಅಂತ. ಸುರ್ಜೇವಾಲಾ CM DCM ಕೂತ್ಕೊಂಡು 4 ರೌಂಡ್ ಸಭೆ ಮಾಡಿ ಫೈನಲ್ ಮಾಡಿದ್ದಾರೆ. ಗೆಲ್ಲೋದೊಂದೇ ಮುಖ್ಯ ಮಾನದಂಡ.
ಎಲ್ಲ ಥರದಲ್ಲೂ ಇವರು ಗ್ರೌಂಡ್ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಶಾಮನೂರು ಫ್ಯಾಮಿಲಿ ಕೊಟ್ಟರೆ ಎಲ್ಲ ಥರದಲ್ಲೂ ಅವ್ರು ಗೆದ್ಕೋತಾರೆ, ಅವ್ರು ಗೊತ್ತು ಗೆಲ್ಲೋದು ಹೆಂಗೆ ಅಂತ ಅಂದ್ಬಿಟ್ಟು ಅಂತ ಆ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಇನ್ನು ಹಾಗಾದರೆ ಬಂಡಾಯ ಎದ್ಬಿಟ್ರೆ ಏನು ಅಂತಂದರೆ, ಅಲ್ಪಸಂಖ್ಯಾತ ನಾಯಕರು ಇದಾರಲ್ಲ ಕಾಂಗ್ರೆಸ್ನಲ್ಲಿ, ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್, ಅವ್ರನ್ನೆಲ್ಲ ಕಳಿಸಿ ಬಂಡಾಯ ಶಮನ ಮಾಡ್ರಪ್ಪ ಅಂತ ಹೇಳಬೇಕು. ಆಮೇಲೆ ಒಂದಷ್ಟು ಕಂಡೀಷನ್ಸ್ ಹಾಕಿದಾರಂತೆ ಅವರು, ಕಮ್ಮಿ ಸುಮ್ಮನೆ ಒಪ್ಕೊಂಡಿಲ್ಲ. ಈವನ್ ಜಮೀರ್ ಕೂಡ ಸಭೆಯಲ್ಲಿ ಇದ್ದರು, ಅವರೇ ಒಂದಷ್ಟು ಕಂಡೀಷನ್ಸ್ ಹಾಕಿದಾರಂತೆ. MLC ಮಾಡಬೇಕು ಮುಂದೆ ಅಂತನೋ ಏನೋ ಒಂದಷ್ಟೆಲ್ಲ ಹಾಕ್ಕೊಂಡಿದ್ದಾರೆ. ಆಮೇಲೆ ಇನ್ನೂ ಒಂದು ಹಾಕಿದಾರಂತೆ, ಒಂದು ವೇಳೆ ಸಮರ್ಥ ಶಾಮನೂರು ಈ ಚುನಾವಣೆಯಲ್ಲಿ ಸೋತು ಬಿಟ್ಟರೆ ನೆಕ್ಸ್ಟ್ ಸಾರ್ವತ್ರಿಕ ಚುನಾವಣೆ 28ರಲ್ಲಿ ಮುಸ್ಲಿಮ್ಸ್ಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡು ಒಪ್ಕೊಂಡಿದೆಯಂತೆ. ಹಾಗೆ ಏನೋ ಒಂದು ಕಂಡೀಷನ್ಸು ಒಟ್ಟಿನಲ್ಲಿ ಹಾಕಿದರೆ ಈಗ ನಾಳೆ ಅವರು ಬಲ ಪ್ರದರ್ಶನ ಮಾಡ್ಕೋತಾರೆ. ಇನ್ನು ಬಾಗಲಕೋಟೆ ಲೆಕ್ಕಾಚಾರಕ್ಕೆ ಬರೋಣ. ಫ್ಯಾಮಿಲಿ ಫೈಟ್ ನಡುವೆ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಉಮೇಶ್ ಮೇಟಿ ಅವರ ಪಾಲಾಗಿದೆ. HY ಮೇಟಿ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟನ್ನು ಘೋಷಣೆ ಮಾಡಿದೆ. ಪಕ್ಷದಲ್ಲಿ ಯಾವುದೇ ಹುದ್ದೆ ಅಲಂಕರಿಸದೆ ಉಮೇಶ್ ಮೇಟಿ ಟಿಕೆಟನ್ನು ಗಿಟ್ಟಿಸಿಕೊಂಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಉಮೇಶ್ ಪರ ಬೆಂಬಲ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಟಿಕೆಟ್ ಒಲ್ದಿದೆ. ಟಿಕೆಟ್ಗಾಗಿ ಮೇಟಿ ಅವರ 4 ಮಕ್ಕಳ ಮಧ್ಯೆ ಪೈಪೋಟಿ ಇತ್ತು. CM ಸಿದ್ದರಾಮಯ್ಯ 4ರನ್ನೂ ಕರೆಸಿ ಸಭೆ ನಡೆಸಿದಾಗ ಮಹಾದೇವಿ ನನಗೆ ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು. ಸಹೋದರಿ ಬಾಯಕ್ಕ ಮೇಟಿ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಇಷ್ಟೆಲ್ಲ ಗೊಂದಲದ ಮಧ್ಯೆ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿದ್ದಾರೆ. ತಂದೆಯ ಅಭಿವೃದ್ಧಿ ಕಾರ್ಯಗಳೇ ನಮಗೆ ಶ್ರೀರಕ್ಷೆ, ಕುಟುಂಬಸ್ಥರಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಸೇರಿ ಚುನಾವಣೆ ಎದುರಿಸ್ತೀವಿ, ನಮ್ಮ ಗೆಲುವು ಖಚಿತ ಅಂತ ಉಮೇಶ್ ಮೇಟಿ ಹೇಳಿದ್ದಾರೆ. ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಸಾಥ್ ನೀಡಿದರೆ ಬಾಯಕ್ಕ ಮೇಟಿ ಕೂಡ ತಮ್ಮ ಉಮೇಶ್ಗೆ ಬೆಂಬಲ ಕೊಟ್ಟು ಕಣ್ಣೀರಿಟ್ಟಿದ್ದಾರೆ. ಈ ಮಧ್ಯೆ ಅಣ್ಣ ಉಮೇಶ್ಗೆ ಕಿರಿಯ ಸಹೋದರಿ ಮಹಾದೇವಿ ಮೇಟಿ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ 4 ಜನ ಬೆಂಬಲ ಕೊಟ್ಟರು ಅಂದರೆ ಮುಗೀತಲ್ಲ ಅಲ್ಲಿಗೆ. ನಮ್ಮ ತಂದೆ ನಂಬಿ ನಮ್ಮ ಟಿಕೆಟ್ ಕೊಟ್ಟಿದ್ರೆ ನಾವು ವಾರಿಸಿ ಬರ್ತೀವಿ. ನಮ್ಮ ತಂದೆ ಕನಸಿನ ಕೂಸೋದು ನಾವು 3 ಜನ ಇದ್ದೀವಿ, ಅವಳು ಬರ್ತಾಳೆ, ನಮ್ಮ ತಂಗಿನೂ ಬರ್ತಾಳೆ, ತಂಗಿಯಕ್ಕೆ ಯಾವ ಗೊಂದಲಗಳಿಲ್ಲ. ನಮ್ಮ ತಂದೆ ಆಶೀರ್ವಾದ ನಮಗೆ ಸಿಕ್ಕಿದ್ದು, ಏನೂ ಗೊಂದಲ ಇಲ್ಲ, ಎಲ್ಲರೂ ಸೇರಿ ಚುನಾವಣೆ ಎದುರಿಸ್ತೀವಿ ಸರ್. ಎಲ್ಲವೂ ಪರಿಹಾರ ಅನ್ನೋಕ್ಕೇನು ಮೊದಲು ನಮಗೇನು ಇರಲಿಲ್ಲ, ಯಾವುದೇ ರೀತಿ ಇರಲಿಲ್ಲ. ಏನೇ ಒಂದು ಸಣ್ಣ ಪುಟ್ಟ ಆದ್ರೂ ನಾವು ಅವನ್ನ ಹತ್ತಿಗೆ ಹರ್ಕೋಬೇಕಾಗತ್ತೆ. ಅವನು ನನ್ನ ತಮ್ಮನೇ ಅಲ್ಲ ಸರ್, ನನ್ನ ರಕ್ತ ಹಂಚ್ಕೊಂತ ಹೊಂಟಿದವನು. ಅವನು ಅಪ್ಪನಿಗೋಸ್ಕರ ದುಡ್ದಿದ್ದಾನೆ, ಪಕ್ಷಕ್ಕೆ ದುಡ್ದಿದ್ದಾನೆ, ಅದರಲ್ಲಿ ನನಗೇನು ಬೇಜಾರಿಲ್ಲ. ನನ್ನ ಏನಿಲ್ಲ, ಖುಷಿ ರೀ. ನಮ್ಮ ಮನೆಗೆ ಟಿಕೆಟ್ ಕೊಟ್ಟಿದ್ದಕ್ಕೊಂದು ಖುಷಿ ನನಗೆ. ಎಲ್ಲರೂ ನಿಂತು ನಾವು ಇಲೆಕ್ಷನ್ ಮಾಡ್ತೀವಿ, ಕಣದಾಗ ನಿಲ್ಲೋದಿಲ್ಲ. ಯಾಕೆ ನಿಲ್ಬೇಕ್ರಿ, ನಮ್ಮ ಅಣ್ಣನ ಆರಿಸಿ ತಗೊಂಡ್ಬರ್ತೀವಿ. ಏನೋ ಬೈ ಎಲೆಕ್ಷನ್ ಕಾಂಗ್ರೆಸ್ ಟಿಕೆಟ್ ಗೊಂದಲಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ನಿರೀಕ್ಷೆಯಂತೆ ಶಾಮನೂರು ಶಿವಶಂಕರಪ್ಪ HY ಮೇಟಿ ಕುಟುಂಬಕ್ಕೆ ಹೈಕಮಾಂಡ್ ಟಿಕೆಟ್ ಘೋಷಿಸಿದೆ. ಎಲ್ಲರೂ ಸಭೆ ಮಾಡಿ ಟಿಕೆಟ್ ಫೈಟ್ಗೆ ತೆರೆ ಎಳೆದಿದ್ದೀವಿ ಅಂತ DK ಶಿವಕುಮಾರ್ ಹೇಳಿದರು. ಪಕ್ಷದ ಸಂಪ್ರದಾಯದಂತೆ ಮೃತರ ಕುಟುಂಬಕ್ಕೆ ಟಿಕೆಟ್ ಕೊಡಲಾಗಿದೆ ಅಂತ ಈ ಕಡೆ ಪರಮೇಶ್ವರ್ ಅವರು ಮಾತನಾಡಿದರು. ಹೈಕಮಾಂಡ್ ಬಹಳ ಎಚ್ಚರಿಕೆಯಿಂದ ಟಿಕೆಟ್ ಘೋಷಿಸಿದೆ, ಎಲ್ಲರೂ ಕೆಲಸ ಮಾಡಿ ಇಬ್ಬರನ್ನ ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟರು. ಇನ್ನು ಟಿಕೆಟ್ ಘೋಷಣೆ ಆಗ್ತಿದ್ದಂತೆ SS ಮಲ್ಲಿಕಾರ್ಜುನ್ DKಶಿ ನಿವಾಸಕ್ಕೆ ಆಗಮಿಸಿ ಬಿ ಫಾರ್ಮ್ ಪಡೆದು ಸಮರ್ಥ್ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನ ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ, ದಾವಣಗೆರೆ ಸೀಟ್ ಕೂಡ ಎಲ್ಲರೂ ಕೂಡ ಮಾತಾಡಿ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ನಾವೇನು ಶಿಫಾರಸ್ ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ನಮ್ಮ ಪಕ್ಷದ ಸಂಪ್ರದಾಯದಂತೆ ಆ ಕುಟುಂಬದವ್ರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನ ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನ ಶಿಫಾರಸ್ ಕಳಿಸಿದ್ವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು ನಾಮಪತ್ರವನ್ನ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಅಭ್ಯರ್ಥಿಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಬಹಳ ಎಚ್ಚರಿಕೆಯಿಂದ ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಕೆಲಸ ಮಾಡಿ ಅವರಿಬ್ಬರನ್ನು ಕೂಡ ಗೆದ್ದಿಸ್ತಕ್ಕಂಥ ಅಲ್ಲ, ಈ ಬೈ ಎಲೆಕ್ಷನ್ಗಳು ಬರೋದು ಯಾಕೆ? ಒಂದೋ ಯಾರಾದರೂ ಆಯ್ಕೆಯಾಗಿರೋ ಶಾಸಕರು ಮೃತಪಡಬೇಕು ಅಥವಾ ರಾಜೀನಾಮೆ ಕೊಡಬೇಕು. ಸಾಮಾನ್ಯ ಏನಾಗುತ್ತೆ, ಮೃತಪಟ್ಟಾಗ ನಾವು ಲಾಸ್ಟ್ ಟೈಮ್ ಅವ್ರನ್ನ ಗೆಲ್ಲಿಸಿದ್ವಪ್ಪ, ಅವ್ರ ಕುಟುಂಬದವ್ರಿಗೆ ಕೊಟ್ಟಿದ್ದಾರೆ ಅಂತ ಒಂದು ಅನುಕಂಪ ಇರುತ್ತೆ. ಅಯ್ಯೋ ಪಾಪ ಮಧ್ಯದಲ್ಲೇ ಹೋಗ್ಬಿಟ್ರು, ಅವ್ರನ್ನೇ ಗೆಲ್ಲಿಸ್ಬೋಣ ಅಂತಕ್ಕಂಥದ್ದು ಒಂದಷ್ಟು ಅದೇ ವರ್ಕೌಟ್ ಆಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಅದೊಂದು ಇರುತ್ತೆ. ನಮ್ಮ ನಾಯಕರು ಹೋಗ್ಬಿಟ್ರು ಮಧ್ಯದಲ್ಲೇ, ಅವ್ರ ಫ್ಯಾಮಿಲಿ ಅವ್ರ ಮಗನ್ನೇ ಗೆಲ್ಸ್ಕೊಂಬೋಣ, ಅವ್ರ ಮಗಳನ್ನೇ ಗೆಲ್ಸ್ಕೊಂಬೋಣ. ಹಾಗಾಗಿ ಸಂಪ್ರದಾಯ ಅಂದರೆ ಕಾಂಗ್ರೆಸ್ನವ್ರು ಯಾವಾಗಲೂ ಹೀಗೆ ಮಾಡ್ತಾರೆ ಅಂತಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಆ ಥರ ಎಲ್ಲ ಪಕ್ಷಗಳು ಸ್ಟ್ರಾಟಜಿಯನ್ನು ಮಾಡ್ತಾರೆ. ಕ್ಯಾಬಿನೆಟ್ ಈ ಕಡೆಗೆ ಶಿಫ್ಟ್ ಆಗುತ್ತಾ ಅಂತ ಆಗುತ್ತೆ, ಖಂಡಿತ ಪ್ರತಿಷ್ಠೆಯಾಗಿ ತಗೋತಾರೆ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು, ಮತ್ತು DK ಶಿವಕುಮಾರ್ ಅವ್ರನ್ನ ನಾವು ಮೊದಲಿಂದ ನೋಡ್ಕೊಂಬಂದಿರೋದು ಅವರೊಂದು ಸಣ್ಣ ಗ್ರಾಮ ಪಂಚಾಯತಿ ಚುನಾವಣೆನೂ ಸೀರಿಯಸ್ ಆಗೇ ಮಾಡ್ತಾರಪ್ಪ. ಹಾಗಾಗಿ ಆಮೇಲೆ ಸಿದ್ದರಾಮಯ್ಯನವ್ರಿಗೂ ಇದೊಂದು ಚಾಲೆಂಜು. ನೋಡಿದ್ರ ನಿಮ್ಮ ಅವಧಿಯಲ್ಲೇ ನೀವು ಮುಖ್ಯಮಂತ್ರಿ ಆದಾಗಲೇ ನಾವು ಗೆದ್ದುಬಿಟ್ವಿ ಅಂತ BJP ಅವರು ಬೆನ್ ತಟ್ಕೊಂಡ್ಬಿಟ್ರೆ. ಹಾಗಾಗಿ ಎಫರ್ಟ್ ಹಾಕ್ತಾರೆ, 2 ಕ್ಷೇತ್ರ ಗೆಲ್ಲಬೇಕು ಅಂತ ಎಫರ್ಟ್ ಹಾಕ್ತಾರೆ. ಸರ್ಕಾರನೇ ಅವ್ರದ್ದಿರೋದ್ರಿಂದ
ಅದೇ ಮಂತ್ರಿಗಳಷ್ಟೇ ಅಲ್ಲ, ಎಲ್ಲರೂ ಹೋಗ್ತಾರೆ ಆ ಕಡೆಗೆ. ಇನ್ನು BJP ಅವ್ರ ಕತೆಗೆ ಬರೋಣ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಕಾವು ಪಡಿತಾ ಇದೆ ಈಗ ನಿಧಾನವಾಗಿ. ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಕೇಸರಿ ಪಡೆ ಫುಲ್ ಆಕ್ಟಿವ್ ಆಗಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಕಾರ್ಯಕರ್ತರಲ್ಲಿ ರಣೋತ್ಸಾಹವನ್ನು ಕಾಣ್ತಾ ಇದ್ದೀನಿ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರು, ದಾವಣಗೆರೆಯಲ್ಲೂ ಅಚ್ಚರಿಯ ಫಲಿತಾಂಶ ಬರುತ್ತೆ, ಅಲ್ಲೂ ನಮ್ಮ ಅಭ್ಯರ್ಥಿ ಗೆದ್ದು ಬರ್ತಾರೆ ಅಂತ ಹೇಳಿದ್ದಾರೆ ವಿಜೇಂದ್ರ ಅವರು. ದಾವಣಗೆರೆ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆದ್ದೇ ಗೆಲ್ತಾರೆ ಅಂತ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದರು. ಸ್ಟ್ರಾಟಜಿಕ್ ಆಗಿ ಟಿಕೆಟ್ ಹಂಚಲಾಗಿದೆ, ಆಶ್ಚರ್ಯಕರ ಫಲಿತಾಂಶ ಸಿಗುತ್ತೆ ಎಂದಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಕಾಂಗ್ರೆಸ್ ವಿರುದ್ಧ ಟೀಕಾಪ್ರಹಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಸುರ್ಜೇವಾಲಾ ಅಭ್ಯರ್ಥಿ ಘೋಷಣೆ ಮಾಡೋದಕ್ಕೆ ಒಂದು ವಾರ ತಿಣುಕಾಡಿದ್ರು. BJP ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ, ದಾವಣಗೆರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗಾಗಲೇ ಘೋಷಣೆಯನ್ನು ಕೂಡ ಆಗಿದೆ. ಈಗಾಗಲೇ ಕಾರ್ಯಕರ್ತರಿಗೆ ಒಂದು ರೀತಿಯ ರಣೋತ್ಸಾಹ ಕಾರ್ಯಕರ್ತರನ್ನು ಕಾಣ್ತಾ ಇದ್ದೇನೆ. ಮತ್ತೊಂದು ಕಡೆ ಮತದಾರರು, ಬಾಗಲಕೋಟೆ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು, ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ದೊಡ್ಡ ಅಂತರದಲ್ಲಿ ಗೆದ್ದು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ಅಚ್ಚರಿಯ ಫಲಿತಾಂಶ ಬಂದೇ. ನೋಡಿ, ನಾವು ಭಾಳ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ನಮ್ಮ ಕ್ಯಾಂಡಿಡೇಟಿಗೆ ಸಿಗ್ತಾ ಇದೆ. ಆಶ್ಚರ್ಯಕರವಾಗಿರುವಂಥ ರಿಸಲ್ಟು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯ ಮುಖಾಂತರ ಸಿಗ್ತದೆ. ಪ್ರಥಮ ಬಾರಿ BJP ಬಾವುಟವನ್ನು ಹರಿಸ್ತೇವೆ. ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಭ್ಯರ್ಥಿಗಳ ಘೋಷಣೆ ಮಾಡಲಿಕ್ಕೆ ವಾರಗಟ್ಟಲೆ ತಿಣಕಾಡುವಂತ ಪರಿಸ್ಥಿತಿ ಬಂತು. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಖಂಡಿತವಾಗಿಯೂ ಎರಡೂ ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ. ಆಯಿತು, ಅವರವರ ವಿಶ್ವಾಸ. ಕಾಂಗ್ರೆಸ್ ಅವ್ರು ನಾವೇ ಗೆಲ್ತೀವಿ ಅಂತಾರೆ, BJP ಅವ್ರು ನಾವೇ ಗೆಲ್ತೀವಿ ಅಂತಾರೆ. ಪ್ರಯತ್ನ ಪಡಿ, ಯಾರ ಪರವಾಗಿ ಜನರ ಆಶೀರ್ವಾದ ಸಿಗುತ್ತೋ, ಏನೇನು ಸ್ಟ್ರಾಟಜಿ ಮಾಡಬೇಕೋ, ಏನೇನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಿರೋ ಮಾಡಿಬಿಟ್ಟು ಯಾರು ಗೆಲ್ತಾರೆ ಅಂತ ನೋಡೋಣ. ಬಟ್ ಇದರಿಂದ ದೊಡ್ಡ ಮಟ್ಟದ ಬದಲಾವಣೆ ಏನಾಗಲ್ವಲ್ಲ ಸರ್ಕಾರದಲ್ಲಿ, ಏನೂ ಆಗಲ್ಲ. ಬಹುಮತದ ಸರ್ಕಾರ ಇದ್ದೇ ಇದೆ, ಹಾಗಾಗಿ ಏನಾಗಲ್ಲ, ದೊಡ್ಡ ಮಟ್ಟದ ಬದಲಾವಣೆ ಏನಿಲ್ಲ. ಬಟ್ BJP ಗೆದ್ದರೆ ಮುಂದಿನ ಚುನಾವಣೆಗೆ ಇದು ದಿಕ್ಸೂಚಿ ಅಂತ ಒಂದು ಕಾಮನ್ ಡೈಲಾಗ್ ಅಂತೂ ಹೊಡಿತಾರೆ ಅಷ್ಟೇ, ಇನ್ನೇನಿಲ್ಲ.